ತುಂಬಾ ಕಡಿಮೆ ಸ್ಯಾಲರಿ ಕೊಡ್ತಾ ಇರೋದು. ಮತ್ತೆ ಸರ್ಕಾರದಿಂದ ಒಬ್ರು ಗೆಸ್ಟ್ ಟೀಚರ್ ಅನುಷಾ ಅಂತ ಹೇಳಿ ಇವರು ನೇಮಕ ಆಗಿರೋದು. ಅವ್ರು BA B.Ed ಆಗಿದೆ. ಅದು ಇನ್ನು ಉಳಿದಂತೆ ನಾವು ಗೆಸ್ಟ್ ಟೀಚರ್ಸ್ ಏನ್ ತಗೊಂಡಿದೀವಿ, ಸರ್ಕಾರದಿಂದ ಏನು ಕೊಡ್ತಾರೆ ಅದಕ್ಕಿಂತಲೂ ಕಡಿಮೆ ಕೊಡ್ತಿದೀವಿ. ಅವರು ಸೇವಾ ಮನೋಭಾವದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಶಿಲ್ಪಾ ಅಂತೇಳಿ ಪಕ್ಕದ ಎಣ್ಣೆಹೊಳೆ ಕೊಪ್ಪಳಿಂದ ಬರ್ತಾರೆ. ಸಂಜಯ್ ಅಂತೇಳಿ ಅವರು ಟೀಚರು, ಇಲ್ಲಿ ಅವರೇ ಇದೇ ಊರಿನವರು. ಮಂಜೇಶ್ ಅಂತ ಟೀಚರು, ಅವರು ಕ್ಯಾತ್ನಹಳ್ಳಿಯಿಂದ ಬರ್ತಾರೆ. ಸೊ ಇಷ್ಟು ಜನ ಗೆಸ್ಟ್ ಟೀಚರ್ ಅಲ್ಲದೆ ಪ್ರತಿ ಶನಿವಾರ ಇಬ್ರು ಗೆಸ್ಟ್ ಟೀಚರ್ ಆಡ್ ಆಗ್ತಾರೆ. ಸೊ ಅವರು ಒಬ್ರು ಯೋಗಾಗ್ ಬರ್ತಾರೆ, ಇನ್ನೊಬ್ರು ಆರ್ಟ್ ಟೀಚರ್ ಅಂತೇಳಿ ಶಾಲೆಯಲ್ಲಿ ಮಕ್ಕಳ ಕಂಟೆಂಟ್ ಅಲ್ಲಿ ಏನು ಪದ್ಯಗಳು, ಕಥೆಗಳು, ನಾಟಕಗಳಿದೆ ಅದನ್ನ ರಂಗರೂಪಕಕ್ಕೆ ಬದಲಾಯಿಸಿ ಮಕ್ಕಳಿಗೆ ಒಂದು ಹೊಸ ಉರುಪನ್ನ ತುಂಬಿಕೊಡ್ಲಿಕ್ಕೆ ಅಂತೇಳಿ ಪ್ರತಿ ಶನಿವಾರ ಬರ್ತಾರೆ. ಟೋಟಲಿ ನಾವು 10 ಜನ ಟೀಚರ್ಸ್ ಇದೀವಿ. ಪಾರ್ಟ್ ಟೈಮ್ ಇಬ್ರು ಟೀಚರ್ಸ್ ಸೇರಿ ರೆಗ್ಯುಲರ್ ಆಗಿ 8 ಜನ ಟೀಚರ್ಸ್ ಇಲ್ಲಿ ಕೆಲಸ ಮಾಡ್ತಿದೀವಿ. ಹಂಗಾಗಿ ಇಲ್ಲಿ ಮಕ್ಕಳಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ ಎಂತ ಅದ್ಭುತವಾದ ವಿಷಯ. ಸರ್ಕಾರ ಸಂಬಳ ಕೊಡ್ತಾ ಇರೋದು ಇಬ್ರಿಗೇನೆ, ಅದು ಮತ್ತೆ ಅದ್ರ ಜೊತೆ ಒಬ್ರು ಗೆಸ್ಟ್ ಟೀಚರ್ಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ. ಇದ್ರ ಜೊತೆಗೆ 7 ಜನ ಟೀಚರ್ಸ್ಗೆ ಇವರೇ ಸಂಬಳ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇವರೇ ಅಂದ್ರೆ ಪೇರೆಂಟ್ಸು ಮತ್ತೆ ದಾನಿಗಳು ಮತ್ತೆ ಸ್ಕೂಲ್ ಟೀಚರ್ ಇಬ್ರು ಸರ್ಕಾರ ಸಂಬಳ ಕೊಡ್ತಾ ಇದೆಯಲ್ಲ, ಇವ್ರ ಸಂಬಳದಲ್ಲಿ ಅವ್ರ ಸಂಬಳನೂ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಒಂದು ರೀತಿ ಇದು ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಇದೊಂದು ಮಾದರಿ ಶಾಲೆ ಮತ್ತೆ ಮಾದರಿ ಟೀಚರ್ಸ್ ಅಂತ ಹೇಳ್ಬೋದು. ಇವ್ರಿಗೆಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ. ಮತ್ತೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಪೂರ್ತಿ ರಾಜ್ಯದಲ್ಲಿ 41,905 ಸರ್ಕಾರಿ ಶಾಲೆಗಳಿವೆ. ಏನಾರ ಪೇರೆಂಟ್ಸು, ವಿದ್ಯಾರ್ಥಿಗಳ ಪೇರೆಂಟ್ಸು ಮತ್ತೆ ದಾನಿಗಳು, ಊರಿನ ಗ್ರಾಮಸ್ಥರೇನ ಮನ್ಸ್ ಮಾಡಿ ಬರೀ 3 ಜನ ಟೀಚರ್ಸ್ ಏನಾರು ಅಪಾಯಿಂಟ್ ಮಾಡಿದ್ರು. ಒಬ್ರು ಕನ್ನಡ ಟೀಚರು, ಒಬ್ರು ಇಂಗ್ಲಿಷ್ ಟೀಚರು, ಇನ್ನೊಬ್ರು ಮ್ಯಾಥಮೆಟಿಕ್ಸ್ ಟೀಚರು. ಅದ್ರ ಜೊತೆ ಒಂದು ಪ್ರೊಜೆಕ್ಟರ್ ಅಥವಾ ಸ್ಮಾರ್ಟ್ ಟಿವಿ ಏನಾರ ಅಳವಡಿಸಿದ್ರೆ ಪೂರ್ತಿ ರಾಜ್ಯದ ಮಕ್ಳಿಗೆ ನಾನು ಒಬ್ಬನೇ ಬೇಕಾದ್ರೆ ಪಾಠ ಮಾಡ್ತೀನಿ. ಅವ್ರಿಗೆಲ್ಲ ಅಲ್ಲೇನೆ ಅಂದ್ರೆ ಒಬ್ಬನೇ ಪಾಠ ಮಾಡ್ತೀನಿ ಅಂದ್ರೆ ಅವರೆಲ್ಲ ಯೂಟ್ಯೂಬಲ್ಲಿ ಟ್ರೈನ್ ಅಪ್ ಮಾಡ್ತೀನಿ. ಅದೇ ರೀತಿ ಕಂಟೆಂಟ್ನ ಅವರು ಸ್ಕೂಲಲ್ಲಿ ಡೆಲಿವರ್ ಮಾಡ್ತಾರೆ. ಪೂರ್ತಿ ರಾಜ್ಯದಲ್ಲಿ 41,905 ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ನಾವು ಮಾಡ್ಬೋದು. ಇದೊಂದು ನಮಗೊಂಥರ ನಾನು ಅನ್ಕೊಂಡಿದ್ದೆ, ಯಾವುದೋ ಒಂದು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಫೆಸಿಲಿಟಿ ಇದ್ರೆ ಈ ಥರ ಶಾಲೆಗಳಾಗುತ್ತೆ ಅಂತ. ಆಲ್ರೆಡಿ ಲಾಸ್ಟ್ 1-2 ವರ್ಷದಿಂದ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ಇಬ್ಬರೇ ಟೀಚರ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಮಕ್ಳೇನು ಕಡಿಮೆ ಆಗಿಲ್ಲ. ಇವರೇ ಎಲ್ಲ ಸ್ವಂತ ಎಫರ್ಟ್ ಹಾಕಿ ಎಲ್ಲ ದಾನಿಗಳೆಲ್ಲ ಹಿಡಿದು ಸಂಬಳ ಎಲ್ಲ ಕೊಟ್ಬಿಟ್ಟು 10 ಟೀಚರ್ಸ್ ಅಪಾಯಿಂಟ್ ಮಾಡಿದ್ದಾರೆ. 118 ಮಕ್ಳಿಗೆ 10 ಟೀಚರ್ಸ್ ಪಾಠ ಮಾಡ್ತಾ ಇದ್ದಾರೆ. ಎಲ್ಲೋ ಇಂಥ ಸರ್ಕಾರಿ ಶಾಲೆ ನಾನೆಲ್ಲೂ ಇರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಪೂರ್ತಿ ರಾಜ್ಯದಲ್ಲೇ ಹುಡುಗರು ಈ ರೀತಿ ಸರ್ಕಾರಿ ಶಾಲೆ ಇಷ್ಟೊಂದು ಸ್ಟ್ರೆಂತ್, ಎನರ್ಜಿ, ಎಫರ್ಟ್ ಹಾಕೊಂಡು ಮಾಡ್ತಾ ಇರೋ ಸರ್ಕಾರಿ ಶಾಲೆ ಇದೊಂದೇ ಅಂತ ಹೇಳ್ಬೋದು. ತುಂಬಾ ನೋಡಿ, ಪಾಂಪ್ಲೆಟ್ ಕೊಟ್ಬಿಟ್ಟು ಹಳ್ಳಿ ಪ್ರಚಾರ ಮಾಡ್ತಾ ಇದ್ದಾರೆ ಇವರು. ಯಾವ ಪ್ರೈವೇಟ್ ಸ್ಕೂಲ್ಗೆ ಏನು ಕಡಿಮೆ ಇಲ್ಲ, ಆ ರೀತಿ ಪಾಂಪ್ಲೆಟ್ ಮಾಡಿಸಿದ್ದಾರೆ. ಆಯ್ತಾ, ಇದು ಬೇಸಿಗೆ ರಾಜ್ಯದಲ್ಲೆಲ್ಲ ಹಳ್ಳಿಗೆ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇವರು. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ಕಾರ, 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ. ಅದೇ ರೀತಿ ಇದೊಂದು ಶಾಲೆ ಪೂರ್ತಿ ದೇಶದಲ್ಲೇ ಇದೆ ಇಲ್ಲ ಅಂತ ಅನ್ಕೋತೀರಿ. ಪೂರ್ತಿ ದೇಶದಲ್ಲೇ, ಕರ್ನಾಟಕ ಬಿಡಿ, ಮಂಡ್ಯ ಬಿಡಿ, ಪೂರ್ತಿ ದೇಶದಲ್ಲೇ ಈ ರೀತಿ ಗ್ಯಾರಂಟಿ ಯಾವ ಸರ್ಕಾರಿ ಶಾಲೆನೂ ಕೊಡ್ತಾ ಇಲ್ಲ. ಇದು ಕಲಿಕಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಕಲಿಕಾ ಗ್ಯಾರಂಟಿ ಅಂದ್ರೆ ಇಲ್ಲಿ ಬಂದಿರೋ ಯಾವುದೇ ಮಕ್ಕಳು ಕನ್ನಡ ಓದಕ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಇಂಗ್ಲಿಷ್ ಓದಕ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಮ್ಯಾಥ್ಸ್ ಓದಕ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಸೇರಿಸ್ಕೊಂಡು ಅವ್ರಿಗೆ ಕಲಿಕಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. 3 ತಿಂಗಳಲ್ಲಿ ಕನ್ನಡ ಓದಕ್ ಬರಲಿಲ್ಲ ಕನ್ನಡ ಓದಂಗ್ ಮಾಡ್ತಾರೆ, ಇಂಗ್ಲಿಷ್ ಓದಕ್ ಬರಲ್ಲ ಅಂದ್ರೆ ಇಂಗ್ಲಿಷ್ನ ಓದಂಗ್ ಮಾಡ್ತಾರೆ, ಮತ್ತೆ ಮ್ಯಾಥ್ಸ್ ಅಲ್ಲಿ ಏನಾರ ಮಿಸ್ಟೇಕ್ಸ್ ಏನಾದ್ರೆ ಅದನ್ನೆಲ್ಲ ಅಪ್ಡೇಟ್ ಮಾಡೋದು. 3 ತಿಂಗಳಲ್ಲಿ ಈ ಗ್ಯಾರಂಟಿ ಕೊಡ್ತಾ ಇರೋ ರಾಷ್ಟ್ರದ ಏಕೈಕ ಸರ್ಕಾರಿ ಶಾಲೆ ಇದು. ಮತ್ತೆ ಇದ್ರ ಜೊತೆಗೆ ಒಂದೇ ವರ್ಷದಲ್ಲಿ 48 ಮಕ್ಕಳು ಪ್ರೈವೇಟ್ ಸ್ಕೂಲಿಂದ TC ತಗೊಂಡ್ಬಂದು ಈ ಸರ್ಕಾರಿ ಶಾಲೆಗೆ ಜಾಯ್ನ್ ಆಗಿದ್ದಾರೆ ಅಲ್ವಾ ಸರ್? ಹೌದು ಸರ್. 48 ಮಕ್ಕಳು ಒಂದೇ ವರ್ಷದಲ್ಲಿ 48 ಮಕ್ಕಳು. ಗೊತ್ತಿಲ್ಲ, ಸುಪಾರಿ ಕೊಟ್ಟರು ಕೊಡ್ಬೋದು. ಏನಿಲ್ಲ, ನಾವೆಲ್ಲ ಇರ್ತೀವಿ, ಜೊತೆಲಿ ಇರ್ತೀವಿ. ಒಂದು ರೀತಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಆ ರೀತಿ ನನಗೆ ಫೀಲ್ ಆಗ್ತಾ ಇದೆ.